ಇವಾಗ 5ನೇ ಕಿಂಗ್ಡಮ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಜೀವಕೋಶದಲ್ಲಿ ಜೀವಿಗಳಲ್ಲಿ 5ನೇ ಕಿಂಗ್ಡಮ್ ಯಾವುದು? ಅನಿಮೇಲಿಯಾ ಅನ್ನೋದು. ಈ ಅನಿಮೇಲಿಯಾದಲ್ಲಿ ಏನಿರ್ತದೆ, ಇದು ಮಲ್ಟಿ ಸೆಲ್ಯುಲರ್ ಆಗಿರ್ತದೆ. ಮೊದಲೆರಡು ಕಿಂಗ್ಡಮ್ ಥರ ಪ್ರೊಟಿಸ್ಟಾ ಮತ್ತು ಮೊನೆರಾ ಥರ ಯೂನಿಸೆಲ್ಯುಲರ್ ಅಲ್ಲ ಇದು. ಆದರೆ ಇದು ಅಣಬೆಗಳ ಜಾತಿಗೂ ಸೇರೋದಿಲ್ಲ, ಅಣಬೆಗಳು ಅಲ್ಲ, ಗಿಡಗಳು ಅಲ್ಲ, ಇದು ಪೂರ್ತಿ ಬೇರೆ ಪ್ರಾಣಿಗಳಿದು. ಇದು ಪೂರ್ತಿ ಹೆಟರೋಟ್ರೋಪಿಕ್ಕು, ಹಂಗಂದ್ರೆ ಇದು ಯಾವುದೇ ಕಾರಣಕ್ಕೂ ಆಹಾರ ತಯಾರಿಸೋದಿಲ್ಲ. ಒಂದು ಯಾವುದು ಅಂದರೆ ಹೋಲೋಜಾಯಿಕ್ ಅನ್ನೋದು ಉಂಡುಂಡೆ ಊಟನೇ ತಿನ್ನೋಂಥದ್ದು, ಆಚೆಯಿಂದ ಜೀವಿನ ತಿನ್ನೋದು, ಇಲ್ಲ ಜೀವಿ ಭಾಗಗಳನ್ನ ಬಾಯಿಂದ ಇಲ್ಲ ಯಾವುದಾದ್ರೂ ಅಂಗದಿಂದ ಡೈರೆಕ್ಟಾಗಿ ತಿನ್ನೋದು. ಸಾಪ್ರೊಫೆಟಿಕ್ ಅಂದರೆ ಕೊಳೆತಿರೋ ಇದರಿಂದ ಬರೀ ನ್ಯೂಟ್ರಿಯೆಂಟ್ಗಳು ಎಳ್ಕೊಳ್ಳೋದು ಮಾಡ್ತದೆ, ಆ ಥರದ್ದು. ಇದು ಎಲ್ಲ ಮಲ್ಟಿ ಸೆಲ್ಯುಲಾರು. ಇದರಲ್ಲಿ ಗಿಡಗಳಲ್ಲಿ ಏನಿತ್ತು ಲಾಸ್ಟು ಬರೀ ಟಿಶ್ಯೂ ಮತ್ತು ಆರ್ಗಾನ್ ತನಕ ಆಗಿತ್ತು. ಇದರಲ್ಲಿ ಬರೀ ಟಿಶ್ಯೂ ಲೆವೆಲ್ ತನಕ, ಲೂಸ್ ಟಿಶ್ಯೂ ತನಕ ಆಗಿತ್ತು ಫಂಗೈಲಿ. ಇದರಲ್ಲೇನು ಅಂದರೆ ಟಿಶ್ಯೂ ಆಗಿ ಆರ್ಗಾನ್ ಸಿಸ್ಟಮ್ ತನಕ ಡೆವಲಪ್ಮೆಂಟ್ ಆಗಿರ್ತದೆ. ಆರ್ಗಾನ್ ಅಂದರೆ ಬರೀ ಇವಾಗ ನಮ್ಮದು ಜಠರ, ಸ್ಟಮಕ್ಕು, ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಲಿವರು, ಇದೆಲ್ಲ ಆರ್ಗನ್ಗಳು. ಅಷ್ಟು ಸೇರ್ಬಿಟ್ಟು ಏನು ಕೆಲಸ ಮಾಡ್ತದೆ? ಡೈಜೆಷನ್ದೇ ಮಾಡ್ತದೆ. ಆ ಥರ ಆರ್ಗನ್ಗಳು ಕಾಂಬಿನೇಷನಲ್ಲಿ ಆಗೋದು GI ಟ್ರ್ಯಾಕ್ ಅಂತಾರೆ. GI ಟ್ರ್ಯಾಕ್ ಅನ್ನೋದೊಂದು ಆರ್ಗಾನ್ ಸಿಸ್ಟಮು. ಆಮೇಲೆ ಇದರಲ್ಲಿ ಸೆಲ್ ವಾಲ್ ಇರೋದಿಲ್ಲ ಈ ಪ್ರಾಣಿ ಜೀವಕೋಶದಲ್ಲಿ, ಮತ್ತು ಬರೀ ಸೆಲ್ ಮೆಂಬ್ರೇನ್ ಅಷ್ಟೇ. ಆಮೇಲೆ ಇದು ಇರೋದಿಲ್ಲ, ಕ್ಲೋರೋಫಿಲ್ಗಳು ಇರೋದಿಲ್ಲ ಇದರಲ್ಲಿ, ಯಾಕಂದರೆ ಆಹಾರನೂ ತಯಾರಿಸೋದಿಲ್ಲ ಇದು. ಇದು 5ನೇದು ಮತ್ತು ಮೋಸ್ಟ್ ಎವಾಲ್ವ್ಡ್ ಕಿಂಗ್ಡಮು.